ಏನಿದು ಅಂತ ನೋಡ್ತಾ ಇದ್ದೀರಾ, ಇದು ಕೆನೆಡಿಯನ್ಸ್ ಮೋಸ್ಟ್ ಫೇವ್ರೆಟ್ ರೆಸಿಪಿ. ಇದನ್ನು ನೀವು ವಿಡಿಯೋ ಎಂಡ್ವರೆಗೂ ನೋಡಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಕ್ವಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈಸಿ ಇದೆ. ಇದ್ರ ಹೆಸರು ಬಂದುಬಿಟ್ಟು ಪುತೀನ್ ಅಂತ ಹೇಳಿ. ಇದಕ್ಕೆ ಫ್ರೆಂಚ್ ಫ್ರೈಸ್ ಬೇಕು, ಪುತೀನ್ ಸಾಸ್ ಬೇಕು, ಚೀಸ್ ಕರ್ಡ್ಸ್ ಬೇಕು. ಸೊ ಮೇನ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು ಇದಕ್ಕೆ. ಇದು ಕೆನೆಡಿಯನ್ದು ಮೋಸ್ಟ್ ಫೇವ್ರೇಟು ಇಲ್ಲ ಮೋಸ್ಟ್ ಕಂಫರ್ಟ್ ಫುಡ್ಡು. ಪುತೀನ್ ಅಂದರೆ ತುಂಬ ಫೇಮಸ್ ಇದೆ. ಅದರಲ್ಲೂ ಕ್ಯೂಬೆಕಲ್ಲಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ನಮಗೆ ಭಾಳ ಇಷ್ಟ ಆಯಿತು. ಸೊ ಯಾವಾಗಾದರೂ ನಾವು ತಿಂತಿದ್ವಿ. ಸೊ ಅದನ್ನು ಸಾಸ್ ತಂದುಬಿಟ್ಟು ನಾನೇ ಮನೇಲೇ ಮಾಡ್ತೀನಿ. ಸೊ ಮಾಡೋದೇನಿಲ್ಲ, ಫ್ರೆಂಚ್ ಫ್ರೈಸ್ ಏನಿರುತ್ತಲ್ಲ ಅದು ಫ್ರೋಝನ್ನು ತಂದಿಟ್ಕೊಳ್ಳೋದು. ಆಮೇಲೆ ಸಾಸ್ ಪ್ಯಾಕೆಟ್ ತೊಗೊಳ್ಳೋದು. ಈ ಸಾಸ್ ಪ್ಯಾಕೆಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದು ಸಾಸ್, ನಾವು ಇನ್ಸ್ಟೆಂಟ್ ಸೂಪ್ ಎಲ್ಲ ಹೆಂಗೆ ಮಾಡ್ತೀವಲ್ಲ, ಸೂಪ್ ಪ್ಯಾಕೆಟ್ ತಂದು ನೀರು ಹಾಕಿ ಮಾಡ್ತೀವಿ, ಅದೇ ಥರ ಸೂಪ್ ಮಾಡೋದು. ಆಮೇಲೆ ಇದನ್ನು ಸರ್ವ್ ಮಾಡೋದು. ಸೊ ನೀವು ಇಂಡಿಯಾದಲ್ಲಿ ಇರೋರಿಗೆ ಪುತೀನ್ ಸಾಸ್ ಸಿಗಲಿಲ್ಲ ಅಂದರೆ ಐದರು ನೀವು ಪಾಸ್ತಾ ಸಾಸ್ ಮಾಡ್ತೀವಲ್ಲ, ಮೈದಾ ಹಿಟ್ಟಾಕಿ ವೈಟ್ ಸಾಸ್ ಪಾಸ್ತಾ ಮಾಡ್ತೀವಲ್ಲ, ಆ ಥರ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಾರ್ದು ಆನಿಯನ್ ಸೂಪ್ ಬರುತ್ತಲ್ಲ, ಸೂಪ್ ಮಿಕ್ಸ್ಚರ್, ಇಲ್ಲ ಹಾಟ್ ಆ್ಯಂಡ್ ಸಾರ್ ಸೂಪ್ ಮಿಕ್ಸ್ಚರ್ ಬರುತ್ತಲ್ಲ, ಅದರಲ್ಲೂ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಚೀಸ್ ಹಾಕ್ಕೊಂಡು ತಿಂದರೆ ಭಾರಿ ಟೇಸ್ಟಿ ಇರುತ್ತೆ. ಇದು ಒನ್ ಆಫ್ ಅವರ್ ಫೇವ್ರೇಟ್ಸಲ್ಲಿ ಬರುತ್ತೆ. ಸೊ ನಾನು ಯೂಶ್ವಲಿ ಫ್ರೆಂಚ್ ಫ್ರೈಸನ್ನು ಏರ್ ಫ್ರೈಯರಲ್ಲಿ ಮಾಡ್ತೀನಿ. ಇದು ಫ್ರೋಝನ್ ಫ್ರೆಂಚ್ ಫ್ರೈಸು. ಫ್ರೋಝನ್ ಫ್ರೆಂಚ್ ಫ್ರೈಸ್ ಸಿಗದೇ ಇದ್ದರೆ ನಾವೇ ಪೊಟ್ಯಾಟೊ ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಡೀಪ್ ಫ್ರೈ ಮಾಡಿ ತೆಗೆದ್ರೆ ಫ್ರೆಂಚ್ ಫ್ರೈಸ್ ಈಸಿಯಾಗಿ ಮನೆಯಲ್ಲೂ ಮಾಡ್ಕೊಳ್ಬೋದು. ಸೊ ಇದರ ಪ್ಲೇಟಿಂಗ್ ನೋಡಿ, ಫ್ರೆಂಚ್ ಫ್ರೈಸನ್ನು ಹಾಕ್ಕೊಳ್ಳೋದು ಫಸ್ಟಿಗೆ. ನಿಮ್ಗೆ ಎಷ್ಟು ಬೇಕೋ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋ ಅಷ್ಟು ಫ್ರೆಂಚ್ ಫ್ರೈಸನ್ನು ಹಾಕ್ಕೊಳ್ಬೇಕು. ಆಮೇಲೆ ಚೀಸ್ ಕರ್ಡ್ಸ್ ಅಂತ ಸಿಗತ್ತೆ. ಚೀಸ್ ಕರ್ಡ್ಸ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಚೀಸ್ ಕ್ಯೂಬ್ಸ್ ಹಾಕ್ಕೊಳ್ಬೋದು. ಮೊಸರೆಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಕಾಂಬಿನೇಷನ್ನು ಚೀಸ್ ಕರ್ಡ್ಸೇ. ಇದು ಸ್ಪೆಸಿಫಿಕಲಿ ಇಲ್ಲಿ ಸಿಗತ್ತೆ ಚೀಸ್ ಕರ್ಡ್ಸ್ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದಿರ್ತೀನಿ. ಈ ಪುತೀನ್ ಮಾಡೋದಿದ್ರೆ ಇದು ತುಂಬ ಚೆನ್ನಾಗಾಗತ್ತೆ. ಸೊ ನಮ್ಗೆ ಎಷ್ಟು ಬೇಕು ಚೀಸ್ ಅದಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಇದು ನೋಡಿ, ಈಗ ಪುತೀನ್ ಸಾಸ್ ಹಾಕ್ತಾಯಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಗ್ರೇವಿ, ಇದರಲ್ಲಿ ಇದು ವೆಜಿಟೇರಿಯನ್ ಗ್ರೇವಿ, ಇದು ಕಾರ್ನ್ ಸ್ಟಾರ್ಚಿಂದ ಮಾಡಿರೋದು. ಸೊ ನೀವು ಎಲ್ಲೇ ಪುತೀನ್ ಸಾಸ್ ಇದ್ರೂ ತೊಗೊಳ್ಬೇಕಾದ್ರೂ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಓದ್ಬಿಟ್ಟೆ ತೊಗೊಳ್ಬೇಕು. ಇಲ್ಲಾದರೆ ಅದರೊಳಗೆ ಬೇರೆ ಕಂಟೆಂಟ್ಸ್ ಇರುತ್ತೆ, ಮೀಟ್ ಎಕ್ಸ್ಟ್ರಾಕ್ಟ್ ಅಂಥದ್ದೇನಾದ್ರು ಇರುತ್ತೆ. ಸೊ ವೆಜಿಟೇರಿಯನ್ ಪುತೀನ್ ಸಾಸ್ ನೋಡಿಬಿಟ್ಟು ತೊಗೊಂಡ್ರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಟೇಸ್ಟ್ ಮಾತ್ರ ಜೋರಾಗಿ ಚಳಿ ಒಳಗೆ, ಜೋರು ಮಳೆ ಒಳಗೆ ಇದು ತಿನ್ನೋದು ಖುಷಿನೇ ಬೇರೆ. ಸೊ ಚೆನ್ನಾಗಿ ಅನಿಸುತ್ತೆ ನಮಗೆ. ಒನ್ ಟೈಮ್ ತಿನ್ನೋಕ್ಕೆ ಅಡ್ಡಿಲ್ಲ. ನಾನು ಇಲ್ಲಿ ಸಿಗಲ್ಲ ಪುತೀನ್ ಸಾಸು US ಅಲ್ಲಿ. ಲಾಸ್ಟ್ ಟೈಮ್ ಕೆನಡಾ ಹೋದವಾಗ ನಾನು ಅಲ್ಲಿಂದನೇ ಒಂದಿಷ್ಟು ಪ್ಯಾಕೆಟ್ಸ್ ತೊಗೊಂಡು ಬಂದಿದ್ದೆ. ಯಾವಾಗಾದರೂ ಅಥೆಂಟಿಕ್ಕಾಗಿ ಪುತೀನ್ ತಿನ್ಬೇಕು ಅನ್ನಿಸ್ದವಾಗ ನಾನು ಇದನ್ನು ಮಾಡಿಕೊಂಡು ತಿಂತೀನಿ. ಸೊ ಇದಾಗಿತ್ತು ಇವತ್ತಿಂದು ಕ್ವಿಕ್ ಆ್ಯಂಡ್ ಈಸಿ ಕೆನೆಡಿಯನ್ಸ್ ಮೋಸ್ಟ್ ಫೇವ್ರೆಟ್ ಪುತೀನ್ ರೆಸಿಪಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.